ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಬಜೆಟ್ ಮಂಡನೆ ಸಮಯವನ್ನೇ ಬದಲಿಸಿದ್ದಾರೆ ಸೂಪರ್ ಸಿಎಂ ರೇವಣ್ಣನವರು. ಬಜೆಟ್ ಮಂಡನೆ ಸಮಯ ಈ ಹಿಂದೆ 12:30ಕ್ಕೆ ಮಧ್ಯಾಹ್ನ ನಿಗದಿಯಾಗಿತ್ತು. ಇವಾಗ 5 ನಿಮಿಷ ಮುಂದೆ ಅಂದ್ರೆ 12:35ಕ್ಕೆ ನಿಗದಿ ಮಾಡಿದ್ದಾರೆ. ಅಂದ್ರೆ ರಾಹುಕಾಲ ಮುಗಿದ ಮೇಲೆ ಬಜೆಟ್ ಮಂಡಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ರೇವಣ್ಣನವರೇ ಇದನ್ನ ನಿರ್ಧಾರ ಮಾಡಿದ್ದಾರೆ. ಎಲ್ಲಾ ಪ್ಲಾನ್ ಅನ್ನ ಹಾಕಿಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ಪ್ರತಿಯೊಂದಕ್ಕೂ ಸಮಯವನ್ನ ನೋಡೋ ರೇವಣ್ಣನವರು ಈ ಬಜೆಟ್ಗೂ ಕೂಡ ಬಿಟ್ಲಿಲ್ವಾ ಅಂತ? ಸಭಾ ಹೌದು, ಯಾಕಂತಂದ್ರೆ ಇದು ಮಹತ್ವದ ಬಜೆಟ್ ಆಗಿರೋದ್ರಿಂದ ಸಹಜವಾಗಿ ರೇವಣ್ಣ ಅವರು ವಾಸ್ತು ಟೈಮು ಗಳಿಗೆ ಕಾಲ ಎಲ್ಲನ ನೋಡ್ತಾರೆ. ಸೊ ಹಾಗಾಗಿನೇ 8ನೇ ತಾರೀಕು ಸಿಎಂ ಅವರು ಬಜೆಟ್ ಮಂಡನೆ ಮಾಡ್ತಾರೆ. 12:30ಕ್ಕೆ ಬಜೆಟ್ ಅನ್ನ ನಿಗದಿ ಮಾಡಿದ್ದಾರೆ. ಆದ್ರೆ 12:30ರವರೆಗೆ ರಾಹುಕಾಲ ಇರೋದ್ರಿಂದ 12:35ಕ್ಕೆ ಬಜೆಟ್ ಅನ್ನ ಮಂಡಿಸಬೇಕು ಅನ್ನುವಂತಹ ಸೂಚನೆಯನ್ನ ರೇವಣ್ಣ ಅವರು ನೀಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ 12:35ಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಭಾ ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಬಜೆಟ್ ಮಂಡನೆಗೆ ಸಚಿವ ರೇವಣ್ಣನವರು ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಮಧ್ಯಾಹ್ನ 12:30ಕ್ಕೆ ಇತ್ತು, ಇದನ್ನ 12:35ಕ್ಕೆ ಮುಂದೂಡಿದ್ದಾರೆ. ಬಜೆಟ್ ಮಂಡನೆ ಸಮಯವನ್ನ ಬದಲಿಸಿದ್ದಾರೆ. ಪ್ರತಿ ಬಾರಿಯೂ ಕೂಡ ಅದು ಪ್ರಮಾಣ ವಚನ ಸ್ವೀಕಾರ ಆಗಿರಬಹುದು ಅಥವಾ ಬೇರೆ ಯಾವುದೇ ಕಚೇರಿಯ ಇನಾಗ್ರೇಷನ್ ಆಗಿರಬಹುದು, ಏನೇ ಆಗಿದ್ರೂ ಕೂಡ ವಾಸ್ತುವನ್ನ ಸಮಯವನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಇದಕ್ಕೆ ತುಂಬಾ ಜನ ವಿರೋಧ ಮಾಡಿದ್ರೂ ಕೂಡ ಅದನ್ನ ಕ್ಯಾರೆ ಅನ್ನದೇ ರೇವಣ್ಣನವರು ತಮ್ಮದೇ ಧಾಟಿಯಲ್ಲಿ ಇದನ್ನ ಹೇಳ್ತಾರೆ, ಆರ್ಡರ್ ಕೂಡ ಮಾಡ್ತಾರೆ. ಇದೀಗ ನಿರೀಕ್ಷೆಯಂತೆ ನಾಳಿನ ಬಜೆಟ್ ಸಮಯವನ್ನೂ ಕೂಡ ಬದಲಾವಣೆ ಮಾಡಿದ್ದಾರೆ. ನಾಳೆ 12:30ರವರೆಗೆ ರಾಹುಕಾಲ ಇರುತ್ತೆ. ಸೊ ರಾಹುಕಾಲ ಮುಗಿದ ನಂತರ ಅಂದ್ರೆ 12:35 ಬಜೆಟ್ ಮಂಡನೆಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಫೆಬ್ರವರಿ 8 ಮಧ್ಯಾಹ್ನ 12:30ಕ್ಕೆ ಇದು ಫಿಕ್ಸ್ ಆಗಿತ್ತು. ಇವಾಗ 5 ನಿಮಿಷ ಮುಂದೂಡಲಾಗಿದೆ.